ನೋಡಿ, ನಾವು ಏನು ತಪ್ಪು ಮಾಡಿಲ್ಲ ನಾವು. ನಾವು ಏನು ತಪ್ಪು ಮಾಡಿಲ್ಲ. ನಿಮ್ಮ ಅಮ್ಮ ನಮ್ಮನ್ನ ಈ ಮನೆಯಿಂದ ನಮ್ಮನ್ನೇ ನೀವು ವಾಪಸ್ ಕಳಿಸ್ತಾವಳೆ. ನಮಗಂತೂ ವೇಸಿ ಆನೆ ಬೇಜಾರಾಯ್ತೈತೆ. ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ. ನಿಮ್ಮ ಅಕ್ಕ ನೋಡ್ಕೊಂಡು ಹಂಗೂ ಖುಷಿ ಖುಷಿಯಾಗಿದ್ವಿ. ನಿಮ್ಮ ಅಮ್ಮ ಎಷ್ಟು ಟಾರ್ಚರ್ ಕೊಟ್ರು ಖುಷಿ ಖುಷಿಯಾಗೇನೇ ಇದ್ವಿ. 4 ಲಕ್ಷಕ್ಕೆ ನಮ್ಮನ್ನೇನಿಯ ಮಾರಾಕ್ಬಿಡ್ತಲ್ಲ ನಿಮ್ಮಮ್ಮ. ಬೇಜಾರಾಯ್ತೈತೆ. ಇನ್ನೊಬ್ರು ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಏನೋ ನೀವೆಂಥ ಒಳ್ಳೆಯವರು. ಅವತ್ತು ನನ್ನ ಗಂಡ ಬಂದು ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡು ಹೋದ್ಮೇಲೂ ನೀವು ಎಷ್ಟು ಸಂದಕ್ಕೆ ನೀವು ನಾವು ನನ್ನ ಬೈದು ಕಳಿಸಿದ್ರಿ. ನೀವು ನನ್ನ ಸಪೋರ್ಟ್ಗೆ ಇರ್ತೀರಾ, ನಂಗೆ ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಎಷ್ಟೆಲ್ಲ ಆಸೆ ಮಾಡಿಕೊಂಡಿದ್ದೆ. ಆದರೆ ಇವಾಗ ನೋಡಿದ್ರೆ ನಿಮ್ಮ ಅಮ್ಮನ ನೋಡಿದ್ರೆ ನಮ್ಮನೇನಿಯ ಮಾರಾಕ್ಬಿಟ್ಟೈತೆ. ನೋಡಿ, ನನಗೆ ನೀವು ಅಂತಂದರೆ ಅಂದರೆ ನಿಮ್ಮ ಮೇಲೆ ತುಂಬ ಗೌರವ ಐತೆ ನನಗೆ. ದಯವಿಟ್ಟು ಹೆಂಗನ ಮಾಡಿ ನಮ್ಮನ್ನು ಬಿಡಿಸ್ಬಿಡಿ, ಪ್ಲೀಸ್ ಬಿಡಿಸ್ಬಿಡಿ. ಅಯ್ಯೋ! ನಿಮ್ಮನ್ನ ನೋಡಿದ್ರೆ ನನಗೂನು ಅಯ್ಯೋ ಅಂತಾನೆ ಅನ್ನಿಸ್ತೈತೆ. ನೀವಂದರೆ ನನಗೊಂಥರ ನನಗೂ ಗೌರವನೇನೆ. ನಿಮ್ಮನ್ನ ನೋಡಿದಾಗೆಲ್ಲ ಅನ್ಕೋತಾ ಇರ್ತೀನಿ, ನೀವೆಷ್ಟು ಒಳ್ಳೆ ಹುಡುಗಿ ಅಲ್ವಾ ನೀವು, ಹಾಗೆ ಹಿಂಗೆ ಪಾಪ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ. ನಮ್ಮಮ್ಮ ಸ್ವಲ್ಪ ಹಂಗೇನೆ ಹೇಳಿದ್ದೆಲ್ಲ ಕೇಳಲ್ಲ ಸ್ವಲ್ಪ. ದುಡ್ಡು, ದುಡ್ಡು, ದುಡ್ಡು ಅಂತ ಮೂರತ್ರ ದುಡ್ಡಿಗೋಸ್ಕರನೇ ಸಾಯ್ತಿರ್ತಾರೆ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಏನಾದರೂ ಒಂದು ವ್ಯವಸ್ಥೆನ ಮಾಡ್ತೀನಿ. ಏನು ವ್ಯವಸ್ಥೆ ಮಾಡ್ತೀರಾ? ಹೋಗಿ ನಿಮ್ಮ ಅಮ್ಮ ನಮ್ಮನ್ನ ಮಾರೇ ಹಾಕ್ಬಿಟ್ಟವ್ರು ಆಗ್ಲೇನೆಯ. ಇನ್ನೇನು ಬೇರೆ ವ್ಯವಸ್ಥೆ ಮಾಡೋಕ್ಕಾಯ್ತದೆ ನೀವು? ಎಲ್ಲ ಮಾರಾಕಿದ್ಮೇಲೆ ನಮ್ಮನ್ನ ಮುಗೀತು ಮುಗೀತು, ನಮ್ಮ ಕತೆ ಎಲ್ಲ ಮುಗ್ದೋಯ್ತು. ಇನ್ನೇನೂ ಇಲ್ಲ. ಈಗ ಬ್ಯಾರ್ಯಾರ ಮನೆಗೆ ಹೋಯ್ತಾ ಇದ್ದೀನಿ. ಈಗ ನಿಮ್ಮನ್ನು ನೋಡೋಕ್ಕಾಗಕ್ಕಿಲ್ಲ. ನಮ್ಮ ಅಮ್ಮ ನಾನು ಇಬ್ಬರೂ ಅವ್ರ ಮನೆಯ ಕೆಲಸ ಮಾಡ್ಕೊಂಡು ಅಜ್ಜಿ ತಾತನ್ನು ನೋಡ್ಕೊಂಡು ಇರಬೇಕಂತೆ. ನನಗೊಂಥರ ಆಯ್ತೈತೆ. ಏನು ಮಾಡೋದು? ನೀವು ನನ್ನನ್ನು ಬಿಡಿಸ್ತೀರಾ? ನೀವು ಬಿಡಿಸಿ ನಮ್ಮ ಹಳ್ಳಿಗನ ಕಳಿಸ್ಕೊಟ್ಬಿಡಿ. ಇನ್ನೊಬ್ರ ಮನೆಗೆ ಹೋಗೋಕ್ಕೆ ನಮಗಂತೂ ಇಷ್ಟ ಇಲ್ಲ. ಒಸಿನೂ ಇಷ್ಟ ಇಲ್ಲ ನಂಗೆ ಇನ್ನೊಬ್ರ ಮನೆಗೆ ಹೋಗೋಕ್ಕೆ. ಪ್ಲೀಸ್ ಹೆಂಗನ ಮಾಡ್ಬಿಟ್ಟು ಬಿಡಿಸ್ಬಿಡಿ. ನೋಡು, ನಾನು ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ನಾನು ಅದಕ್ಕೆಲ್ಲನೂ ಏನಾರ ಒಂದು ಮಾಡ್ತೀನಿ. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಅಮ್ಮ ಹಿಂಗೆ ಐತೆಲ್ಲ ಪರಿಸ್ಥಿತಿ ಅಂತೇಳಿ. ಅವ್ರು ಒಪ್ಪಲಿಲ್ಲ ಅಂತಂದರೆ ಬೇರೆ ಏನಾದರೂ ಪ್ಲಾನ್ ಮಾಡಿದ್ರೆ ಆಯಿತು. ನಮ್ಮಮ್ಮ ಒಪ್ಪೋದಂತೂ ಗ್ಯಾರಂಟಿ ಇಲ್ಲ. ಆದರೆ ನೀವು ಆ ಆಂಟಿ ಮನೆಗೆ ಹೋಗಬಾರ್ದು, ನಮ್ಮ ಮನೆಗೆ ಇರಬೇಕು. ಆ ಥರ ಏನಾದರೂ ಒಂದು ಐಡಿಯಾ ಮಾಡ್ತೀನಿ ಇರು. ಅಲ್ಲ, ನನಗೆ ನಿಮ್ಮ ಮನೆಗೆ ಇರೋಕ್ಕೂ ಇಷ್ಟ ಇಲ್ಲ. ನಮ್ಮ ಹಳ್ಳಿ ಅಂದ್ರೆ ಇಷ್ಟ, ನಮ್ಮ ಹಳ್ಳಿಗೆ ಹೋಗೋಕ್ಕೆ ಇಷ್ಟ. ನಿಮ್ಮ ಮನೆಯಾಗೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತದೆ ನಿಮ್ಮ ಮನೆ ಕೆಲಸ. ಏನು ಮಾಡನಿ? ಓಹ್! ಅದಕ್ಕಾ? ಹ್ಞೂ, ನೋಡೋಣ. ಅದಕ್ಕೂ ಒಂದು ವ್ಯವಸ್ಥೆಯ ನಾನು ಮಾಡ್ತೀನಿ, ಸರಿನಾ? ನೀನು ಡೋಂಟ್ ವರಿ, ನೀನು ಬೇಜಾರು ಮಾಡ್ಕೋಬೇಡ. ಏನೋ ಒಂದು ಮಾಡಿದ್ರೆ ಆಯಿತು. ಇರು, ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ. ಏನು ಪ್ಲ್ಯಾನ್ ಮಾಡೋದು? ಅವು ಆಂಟಿ ಮನೆಗೆ ನಿಮ್ಮನ್ನು ಕಳಿಸ್ಬಾರ್ದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ. ಹ್ಮ್, ಮಾಡ್ತೀನಿ, ಮಾಡ್ತೀನಿ. ಡೋಂಟ್ ವರಿ, ಸರಿಯಾಗಿ ಮಾಡ್ತೀನಿ, ಸರಿನಾ? ತುಂಬ ಥ್ಯಾಂಕ್ಸ್. ನೀವು ಸಹಾಯ ಮಾಡಿದ್ರೆ ನಮಗೆ ತುಂಬ ಸಹಾಯ ನೆನೆ ಆಯ್ತದೆ. ಭಾಳ ಖುಷಿ ಆಯ್ತದೆ ನನಗಂತೂ. ನಿಜವಾಗೂ ಭಾಳ ಖುಷಿ ಆಯ್ತದೆ. ನಿಜವಾಗೂ ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಟ್ಬಿಡಿ ಸಾಕು. ನಿಮ್ಮ ಅಮ್ಮನ ಕೈಯಿಂದ ನಮ್ಮನ್ನು ಬಿಡಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ನೀವಂತೂ. ಪ್ಲೀಸ್, ಸರಿನೇ? ನೀವೇನು ಹೇಳಿದ್ರು ಅದನ್ನೇ ಕೇಳ್ತೀನಿ. ನಾವು ಊರಿಗೆ ಹೋಗ್ಬೇಕು ಅಷ್ಟೇನಿಯ. ನಮ್ಗೆ ಅಷ್ಟೇನಿಯ ಬೇಕಾಗಿರೋದು. ಊರಿಗೆ ಹೋಗೋಕ್ಕೊಂದು ದಾರಿ ಮಾಡಿಕೊಟ್ಬಿಟ್ರೆ ಸಾಕು. ನಂಗೆ ಇನ್ನೇನೂ ಬೇಡ. ಪ್ಲೀಸ್. ಹಾಂ, ಸರಿ. ಆಯ್ತಾಯ್ತು. ಮಾಡ್ಕೊಡ್ತೀನಿ. ಏನೋ ಒಂದು ವ್ಯವಸ್ಥೆಯ ಮಾಡ್ಕೊಡ್ತೀನಿ. ಸರಿ, ಆಯಿತು. ನಮ್ಮಮ್ಮ ನೋಡಿದ್ರೆ ತುಂಬ ಕಷ್ಟ. ನಾನು ಹೊರಡ್ತೀನಿ, ಸರಿನಾ? ನಮ್ಮಮ್ಮ ಮ್ಯಾಲಿಂದನೇ ನೋಡ್ತಾ ಇರ್ತಾರೆ. ಹಾಂ, ಸರಿ. ಇವಳನ್ನ ಇಲ್ಲಿಂದ ಹಳ್ಳಿಗೆ ಕಳಿಸ್ಬಿಟ್ರೆ ನನಗೆ ದಿನ ಎಲ್ಲಿ ಸಿಗ್ತಾಳೆ? ನಾನು ದಿನ ಹಳ್ಳಿಗೆ ಹೋಗೋಕ್ಕಾಗುತ್ತಾ? ಹಳ್ಳಿಗಂತೂ ಹೋಗೋಕ್ಕಾಗಲ್ಲ. ಇವಳು ನಮ್ಮ ಮನೇಲೇ ಇರಬೇಕು. ಮನೆ ಕೆಲಸ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ಇಲ್ಲೇ ಇರಬೇಕು. ಆವಾಗ ಏನೇ ಚೆನ್ನಾಗಿರ್ತೈತೆ. ಅದು ಬಿಟ್ಟು ಇವಳನ್ನ ಹಳ್ಳಿಗೆ ಕಳಿಸ್ಬಿಟ್ರೆ ಚೆನ್ನಾಗಿರ್ತೈತಾ? ನಮ್ಮ ಮನೆಗೆ ಇರಿಸ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಇವಳನ್ನ ಹಳ್ಳಿಗೆ ಹೋಗೋಕ್ಕೆ ಮಾತ್ರ ಬಿಡಲೇಬಾರ್ದು. ಹಳ್ಳಿಗಂತೂ ಹೋಗ್ಬಾರ್ದು ಇವಳು, ಇಲ್ಲೇ ಇರಬೇಕು. ಹಳ್ಳಿಗೆ ಹೋಗ್ಬೇಕು ಅಂದರೆ 4-5 ಲಕ್ಷ ಸಾಲ ಕೊಡಬೇಕಲ್ವಾ? ಇವ್ರ ಕೈಲಿ ಕೊಡೋಕ್ಕಾಗಲ್ಲ. ನನ್ನ ಜೊತೆನೇ ಇರಬೇಕು ಇವಳು. ಇಲ್ಲೇ ಇರಿಸ್ಕೊತೀನಿ ಇವಳನ್ನ. ನಿಜವಾಗ್ಲೂ ನಾನು ಬಿಡಿಸ್ತಾನಲ್ವಾ? ನನಗೇನೋ ಬಿಡಿಸ್ತಾನೆ ಅಂತ ಅನ್ನಿಸ್ತದೆ. ಸದ್ಯ ಬಿಡಿಸ್ಬಿಟ್ರೇನೆ ಸಾಕು. ಹೆಂಗೋ ಕೈ ಮುಗಿದು ಬೇಡ್ಕೊಂತೀನಿ. ಹೆಂಗೋ ಬಿಡಿಸ್ಬಿಟ್ಟು ಹೆಂಗನೋ ಇಲ್ಲಿಂದ ಕಳಿಸ್ಕೊಟ್ಬಿಟ್ರೆ ನಮ್ಮ ಹಳ್ಳಿಗೆ ಹೋಗ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿದ್ಬಿಡ್ತೀವಿ ನಾನು ನಮ್ಮಮ್ಮ ಇಬ್ರು. ಏನಂದೆ ಅವನು ಬಿಡಿಸ್ಕೊಂಡೋಯ್ತಾನಂತ? ಏ ಅಮ್ಮ, ಹೇಳೋದೆಲ್ಲ ಹೇಳಿದ್ದೀನಿ. ಹೊಸಿ ನೈಸ್ ಮಾಡ್ಬಿಟ್ಟು ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿ ನೈಸ್ ಮಾಡ್ಬಿಟ್ಟು ಎಲ್ಲನೂ ಹೇಳಿದ್ದೀನಿ. ಸರಿ ಆಯಿತು, ನೋಡೋಣ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅವ್ನ ಮಕ್ಕ ನೋಡಿದ್ರೆ ಗ್ಯಾರಂಟಿ ಬಿಡಿಸ್ತಾನೆ ಅನಿಸ್ತದೆ ಕಣಮ್ಮ. ಅವನು ನನ್ನ ಮೇಲೆ ಹೇಳಿದ್ನಲ್ಲ, ಹೊಸಿ ಕ್ರಸ್ಯಾನೆ ಅವನಿಗೆ. ಹೆಂಗೋ ನಮ್ಮನ್ನ ಬಿಡಿಸ್ಬಿಟ್ಟು ಹಳ್ಳಿ ಕಳಿಸ್ಬಿಟ್ರೆ ನಾನು ನಿಮ್ಮನ್ನು ಅಥವಾ ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ಬೋದು ಕಣಮ್ಮ. ಯಪ್ಪ, ಆ ದೇವ್ರ ದಯೆಯಿಂದ ಅದೊಂದು ಆಗ್ಬಿಟ್ರೆ ಸಾಕು ಮಗಳು. ಹಳ್ಳಿಗೆ ಹೋಗಂಗೆ. ಹಳ್ಳಿಗೆ ಹೋದ್ಮೇಲೆ ಇನ್ನೊಂದು ಏನೋ ಒಂದು ಮಾಡ್ತೀನಿ ನಾನು, ನೋಡೋಣ. ಹೆಂಗೋ ಇನ್ನೊಂಚೂರು ನೈಸಾಗಿ ಹಂಗೆ ಒಂದು 4-5 ಕಿತ ಮಾತಾಡು. ಆಮೇಕಿಂದ ನೋಡಿವಂತೆ. ಅವನೇನಿಯ ಆತಗೆ ಹೆಂಗನೂ ಬಿಟ್ಬಿಡ್ತಾನೆ. ಸರಿ ಬಾ ಹೋಗೋಣ. ಇನ್ನೇನು ಇವತ್ತು ಮ್ಯಾಲಿಂದ ಕೆಳಗಡಿಕೆನೆಲ್ಲ ಕೆಲಸ ಮಾಡಿದಾಗೈತೆ. ಏನಿಲ್ಲ, ಇವಾಗ ಅಡುಗೆ ಒಂದು ಮಾಡಬೇಕು. ಬಾ, ಪಟ ಹೋಗ್ಬಿಟ್ಟು ಅಡುಗೆ ಮಾಡೋಣ. ನಡಿಯಮ್ಮ, ಅದೊಂದು ಕೆಲಸ ಬೇರೆ ಬಾಕಿ ಐತಲ್ವೇ, ನೋಡಿ ಮಾಡೋಣ. ಮಾಡಿ ಸುಸ್ತಾಗೋಗ್ಬಿಟ್ಟೈತೆ. ಆದ್ರೂ ಇವತ್ತು ಕೊನೇ ದಿನ ಅಲ್ವಾ? ಹೆಂಗೋ ಇವರು ನಮ್ಮನ್ನ ಬಿಡಿಸ್ಬಿಡ್ತಾರಲ್ವಾ, ಹೊಂಟೋಯ್ತೀವಲ್ವಾ? ಇವತ್ತು ಕೊನೇ ದಿನ, ಆರಾಮಾಗಿ ಮಾಡೋಣ. ನಡಿಯಮ್ಮ. ಅಯ್ಯಮ್ಮಂಗೆ ಗೊತ್ತೇ ಇಲ್ಲ ಇದೆಲ್ಲ ನಾವು ಆಟ ಆಡ್ತಿರೋದು ಅಂತ. ಎಲ್ಲೋ ಮಗ ಕೇಳ್ತಾವನೆ ಅಂತ ಬಿಟ್ಟು ಕಳಿಸಿದ್ರು ಕಳಿಸ್ತಾಳೆ ಅನ್ನಿಸ್ತದೆ. ಸರಿ ಬಾರೆ ಹೋಗೋಣ. ಹೋ ಬಾಪ ಕೂತ್ಕೋ. ಬಾ,
ಅಯ್ಯೋ ನಾನೇ ನಿಮ್ಮ ಮನೆಗೆ ಬರಬೇಕಿತ್ತು 4 ಲಕ್ಷ ಕೊಟ್ಬಿಟ್ಟು ಅದೇ ನಿಮ್ಮ ಮನೆ ಕೆಲಸದವ್ರನ್ನ ಕರ್ಕೊಂಡು ಬರೋಣ ಅಂತ ಈಗ ತಾನೇ ಹೊರಡ್ತಿದ್ದೆ ಅಷ್ಟಾಗಿ ನೀನೇ ಬಂದೆ ಬಾವಾ ಕೂತ್ಕೋ ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಏನು ಕುಡಿತೀಯಾ ಅಯ್ಯೋ ನಿನ್ನ ಮದುವೆ ವಿಷಯ ಕೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಯ್ತಪ್ಪ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಿನಗೆ ಅವಳಿಗಿನ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಏನು ಕಮ್ಮಿ ಆಗಿತ್ತು ನಿನಗೆ ಅಂತ ಬಿಟ್ಟೋದ ನನಗೆ ಗೊತ್ತಾಗ್ತಿಲ್ಲ ಹೆಂಗೋ ಒಳ್ಳೆ ಹುಡುಗಿ ಸಿಗ್ತಾಳೆ ಬಿಡು ತಲೆ ಕೆಡಿಸ್ಕೊಳಕ್ಕೇನೆ ಹೋಗ್ಬೇಡ ಹಾಗಿಂಗೇನೆ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅತ್ತೆ ಮಾವ್ರ ಮನೆಗೆ ಬಿಟ್ಬಿಟ್ಟು ಬರಬೇಕಿತ್ತು ಕೆಲಸದವ್ರನ್ನ ನೀನು ಬಂದಿದ್ದು ಒಳ್ಳೇದೇ ಆಯಿತು ನಮ್ಮ ಡ್ರೈವರ್ ಬೇರೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದೆ ಇವತ್ತು ಬರೋದು ನಮ್ಮ ಮನೇಲಿ ಬೇರೆ ನಮ್ಮ ಯಜಮಾನ್ರು ಇಲ್ಲ ನೀನು ಬಂದಿದ್ದು ಒಳ್ಳೇದಾಯ್ತು ಬಾ ನಿನ್ನ ಜೊತೆನೇ ಹಾಗೆ ಬರ್ತೀನಿ ಕಾರ್ ತೊಗೊಂಡು ಬಂದಿದ್ಯಾ ಆಂಟಿ ಕಾರ್ ತಗೊಂಡೆ ಬಂದಿದ್ದೀನಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ಆಂಟಿ. ಹೇಳಪ್ಪ ಏನು ವಿಷಯ ಏನು ಸಮಾಚಾರ ಹುಡುಗಿ ವಿಷಯ ಏನಾದರೂ ಕೇಳಕ್ಕೆ ಬಂದ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಖಂಡಿತ ಹೇಳ್ತೀನಿ. ಹಂಗಲ್ಲ ಆಂಟಿ, ಅದು ಏನು ಅಂದರೆ ನಮ್ಮಮ್ಮ ಏನು ಗೊತ್ತಾ, ನಿಮಗೆ 5 ಲಕ್ಷ ಕೊಡಬೇಕಾಗಿರೋದಕ್ಕೆ 4 ಲಕ್ಷನೇ ಕೊಟ್ಬಿಟ್ಟು ನಮ್ಮ ಮನೆ ಕೆಲಸದವ್ರನ್ನ ನಿಮ್ಮ ಮನೆ ಕಳಿಸ್ತಿರೋದು ಯಾಕೆ ಅಂತ ಗೊತ್ತಾ? ಅದೇ ನಾನು ಕೇಳಿದ್ದೆ ಹಿಂಗೆ ನಮ್ಮ ಅತ್ತೆ ಮಗನ ನೋಡ್ಕೊಳಕ್ಕೆ ಒಬ್ರು ಬೇಕೇ ಬೇಕು ಅಂತ ಹೇಳಿ ಅದಕ್ಕೆ ಕನ್ನಡದವ್ರಾದ್ರೆ ಚೆನ್ನಾಗಿರ್ತದೆ ಈ ಹಿಂದಿನವರು ಅವರು ಇವರೆಲ್ಲ ಸಿಕ್ಬಿಡ್ತಾರಲ್ಲ ನಮಗೆ ಅವರೆಲ್ಲನೂ ನಮ್ಮ ಭಾಷೆಗೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಆಗಲ್ಲ ಅದಕ್ಕೆ ಬೇಡ ಅಂತ ನಮ್ಮ ಕನ್ನಡದವ್ರನ್ನೇ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದಕ್ಕೆ ನಿಮ್ಮಮ್ಮ ಅದನ್ನೇ ಹೇಳಿ ಕಳಿಸ್ಕೊಡ್ತಾವ್ರೆ ಅಂತ ಅನ್ನಿಸ್ತೈತೆ. ಇನ್ಯಾಕಪ್ಪ ಯಾಕೆ ಏನಾರ ತೊಂದರೆನಾ? ಆಂಟಿ ಅವ್ರಂತೂ 10 ರೂಪಾಯಿ ಕೆಲಸ ಮಾಡಲ್ಲ ಆಂಟಿ, ಒಟ್ಟು ಓ++ ಫೆಲೋಸ್. ನಮ್ಮ ಅಮ್ಮಂಗೆ ಅವ್ರ ಹತ್ರ ಕಿರ್ಚಾಡಿ 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 ಸಾಕಾಗೋಗಿ ಸೋತು ಸುಣ್ಣಾಗೋಗ್ಬಿಟ್ಟೈತೆ ಆಂಟಿ ನಮ್ಮಮ್ಮ ಅಂತೂನು. ಏನಪ್ಪ ಹೇಳ್ತಾ ಇದೀಯಾ? ಆಂಟಿ ಅವ್ರಿಗೆ 10 ಪೈಸದ ಕೆಲಸನೂ ಬರಲ್ಲ, ಮನೆ ಕೆಲಸ ಮಾಡಕ್ಕಂತೂ ಬರೋದೇ ಇಲ್ಲ. ಅವರು ಫುಲ್ ಹಳ್ಳಿಯಲ್ಲಲ್ವಾ ಆಂಟಿ ಬೆಳೆದು ಬಂದಿರೋದು, ಅವ್ರ ಹಳ್ಳಿಯಲ್ಲಿ ಬೆಳೆದು ಬಂದಿರೋದಕ್ಕೆ ಅವ್ರಿಗೆ ಏನೇನು ಗೊತ್ತಾಗಲ್ಲ ಆಂಟಿ ಅವ್ರಿಗೆ. ಅವ್ರಿಗೆ ನೀವೇನೊಂದು ಚೂರು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದು ಇಲ್ಲ, ಅವ್ರಿಗೇನು ಗೊತ್ತಾಗೋದು ಇಲ್ಲ. ನಮ್ಮ ಅಮ್ಮಂಗೆ ಕಿರ್ಚಿ ಕಿರ್ಚಿ ಸಾಕಾಗಿ ಅವರಿಬ್ಬರಿಂದನೂ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರೇನೇ ಸುಮ್ಮನೆ ಸರಿ ಬಿಡು ಅಂತ ಬಿಟ್ಬಿಟ್ಟವ್ರೆ. ನೋಡಿ ನೀವು ಅವ್ರನ್ನ ಕರ್ಕೊಂಡು ಬಂದ್ರು ನಿಮ್ಮ ಮನೆಗೆ ಇಟ್ಕೊಂಡ್ರು ಪ್ರಯೋಜನನೇ ಇಲ್ಲ. ಅದಕ್ಕೆ ನೀವು ಪಾಪ ಯಾಕೆ ಮೋಸ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳೋಣ ಅಂತಲೇ ಬಂದೆ. ಸುಮ್ಮನೆ ಮೋಸ ಹೋಗೋದು ಬೇಡ ನೀವು ಪಾಪ ಅಂತ ಹೇಳ್ಬಿಟ್ಟು. ಅಯ್ಯೋ ಮತ್ತೆ ನಿಮ್ಮಮ್ಮ ನೋಡಿದ್ರೆ ಹಂಗೆ ಹೇಳಿದ್ರಲ್ಲಪ್ಪ, ನಿಮ್ಮಮ್ಮ ನೋಡಿದ್ರೆ ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಕರ್ಕೊಂಡೋಗಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಂಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡಂಗಿದ್ರೆ ಅದೇನು ಅಂತಾರಲ್ಲ, ಅಮ್ಮನೇ ಇಟ್ಕೊಂಡಿರೋರು. ನಿಮ್ಗೆ ಯಾಕೆ ನಿಮ್ಮನೆ ಹತ್ರ ತಾನೇ ಏನು ಕಳ್ಸಿರೋರು, ಯೋಚನೆ ಮಾಡಿ. ಅದು ನಿಜನೇ, ನಿಮ್ಮಮ್ಮಂಗೆ ಅವತ್ತಿಂದನೂ ದುಡ್ಡಿನ ಹುಚ್ಚೈತೆ ಅಂತ ಗೊತ್ತಿತ್ತು, ಆದರೆ ಫ್ರೆಂಡ್ಗೆಲ್ಲ ಮೋಸ ಮಾಡೋ ಅಂತ ಇದೈತೆ ಅಂತ ಗೊತ್ತಿರಲಿಲ್ಲ. ಛೇ, ನಾನು ಅವ್ರನ್ನೇನೋ 4 ಲಕ್ಷ ಕೊಟ್ಟು ಕರ್ಕೊಂಡು ಬಂದು ಮನೆಗೆ ಇರಿಸ್ಕೊಂಡಿದ್ರೆ ಈ ಕಡೆ ಕೆಲಸ ಬಿಟ್ಬಿಟ್ಟು ಕಳ್ಸೋಕ್ಕೂ ಆಗ್ತಿರ್ಲಿಲ್ಲ, ಅವರಂತೂ ದುಡ್ಡು ಕೊಡ್ತಿರ್ಲಿಲ್ಲ. ಬೇರೆ ವಿಧಿ ಇಲ್ದಿದ್ದಂಗೆ ನಾನೇ ಇಟ್ಕೋಬೇಕಿತ್ತು ಅವ್ರನ್ನ. ಈಗ ನಮ್ಮ ಅಮ್ಮಂದು ಸೇಮ್ ಪರಿಸ್ಥಿತಿ ಆಂಟಿ, ಈಗ ನಮ್ಮ ಅಮ್ಮಂಗೂ ಸೇಮ್ ಹಂಗೆ ಆಗೋಗ್ಬಿಟ್ಟೈತೆ. ಈಗ ದುಡ್ಡು ಇದು ಮಾಡ್ಬಿಟ್ಟವ್ರೆ, ಅವ್ರನ್ನ ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ. ಈಗ ಬಿಟ್ಟರೆ ದುಡ್ಡು ಹೋಗ್ತೈತೆ, ಇಟ್ಕೊಂಡ್ರೆ ಮನೆಗೆ 10 ಪೈಸದ ಕೆಲಸ ಮಾಡಲ್ಲ, ವೇಸ್ಟ್ ನನ್ನ ಮಕ್ಕಳು ಅವರು. ಅದಕ್ಕೇನೆ ನಿಮಗೆ ತಗ್ಲಾಕಕ್ಕೆ ನೋಡೈತೆ ಆಂಟಿ. ನನಗೆ ನ್ಯಾಯ ನೀತಿ ನಿಯತ್ತು ಅಂದರೆ ತುಂಬ ಇಷ್ಟ ಆಂಟಿ, ಅದಕ್ಕೆ ನಿಮಗೆ ಹೇಳ್ಬಿಡೋಣ ಅಂತ ಬಂದಿದ್ದು. ಅದಕ್ಕೆ ನಿಮ್ಗೆ ಎಲ್ಲ ವಿಷಯನೂ ಹೇಳಿದ್ದು, ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಹಬ್ಬ ಸರಿಯಾದ ಟೈಮಿಗೆ ಬಂದು ಹೇಳ್ದೆ ಕಣಪ್ಪ, ಇಲ್ಲ ಅಂದಿದ್ರೆ ನಾನು ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಅತ್ತೆ ಮಾವನ ಹತ್ರ ಬಿಟ್ಟು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಹೋಗ್ಬಿಟ್ಟು ನಾನೇ ಕೆಲಸ ಮಾಡಬೇಕಿತ್ತು. ಈಗಲೇ ನನಗೆ ಸಾಕಾಗೋಗ್ಬಿಟ್ಟೈತೆ ಅಂಥದ್ರಲ್ಲಿ ಮತ್ತೆ ಅದು ಇದು ಅಂತಂದರೆ ಹಬ್ಬ ಇರಿಟೇಷನ್. ನಿಮ್ಮಮ್ಮಂಗೆ ನಾನೇ ಹೇಳ್ತೀನಿ, ಇಲ್ಲ ಬೇರೆ ಕೆಲಸದವ್ರು ಸಿಕ್ಕಿದ್ರು ಬೇಕಾಗಿಲ್ಲ ಕೆಲಸದವ್ರು ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ ಅಷ್ಟೇನೆ. ಆಂಟಿ ಮತ್ತೆ ನಾನು ಬಂದು ಹೇಳಿರೋ ವಿಷಯನ ಹೇಳಕ್ಕೆ ಹೋಗ್ಬೇಡಿ ಆಂಟಿ, ಪ್ಲೀಸ್ ಆಂಟಿ. ಇಲ್ಲ 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 ಹೇಳಲ್ಲಪ್ಪ. ಸರಿ ಆಂಟಿ, ನಾನಿನ್ನು ಬರ್ತೀನಿ. ಛೇ, ಎಂಥ ಕೆಲಸ ಮಾಡ್ಬಿಟ್ಲು ಅವಳು. 4 ಲಕ್ಷಕ್ಕೆ ತಗೊಂಡೋಗಿ ಕೊಟ್ಬಿಟ್ಟಿದ್ರೆ 4 ಲಕ್ಷ ತೋಪಾಗಿರೋದು. ಅವರಂತೂ ಕೆಲಸ ಅಂತೂ ಮಾಡ್ತಿರಲಿಲ್ಲ ಅವರು, ಬಡ್ಡಿ. ಇನ್ನೇನು ಮಾಡಬೇಕಾಗಿತ್ತು, ನಾನೇ ಮಾಡಬೇಕಿತ್ತು. ಇವನ ಮಗ ಪಾಪ ತುಂಬ ಒಳ್ಳೆಯವನು, ಬಂದು ಒಳ್ಳೆ ಕೆಲಸ ಮಾಡೋನೆ. ಇರು ಫೋನ್ ಮಾಡಿಬಿಟ್ಟು ನಾನೇ ಹೇಳ್ತೀನಿ. ಹಲೋ, ಹಾಂ, ಅದು ನಮ್ಮ ಮನೆಗೆ ಇನ್ನೊಬ್ರು ಬೇರೆಯವ್ರು ಕೆಲಸದಾಗ ನಮ್ಮ ಹಸ್ಬೆಂಡ್ ಕಳಿಸ್ಬಿಟ್ಟವ್ರೆ. ನಮ್ಮ ಹಸ್ಬೆಂಡು ಇವ್ರ ಹತ್ರನೇ ಕೆಲಸ ಮಾಡಿಸ್ಕೋ ಹಾಗೆ ಹಿಂಗೆ ಅಂತ ಹೇಳ್ತಾವ್ರೆ. ಹಾಂ ಹೌದೌದೌದು, ಅದಕ್ಕೇನೆ ನಾನು ನಿಮ್ಮ ಮನೆಗೆ ಒಂದು ಮಾತಾಡ್ಕೊಂಡು ಬಂದಿದ್ನಲ್ಲ, ಬೇಡ ಅಂತ ಫಿಕ್ಸ್ ಆಗೋಗ್ಬಿಟ್ಟೆ. ಇಲ್ಲ 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 ನನಗೆ ಆ ಥರ ಏನಿಲ್ಲ, ನಮ್ಮ ಹಸ್ಬೆಂಡ್ ಬೇರೆಯವ್ರನ್ನ ಕರ್ಕೊಂಡು ಬಂದವ್ರೆ. ಹಾಂ ಸರಿ ಸರಿ ಆಯಿತು ಆಯಿತು, ಸರಿ ಆಯಿತು ಇಡ್ತೀನಿ. ಹಾಂ ಬಾಯ್. ಛೇ, ಕರ್ಕೊಂಡು ಹೋಗ್ತೀನಿ ಬಂದ್ಬಿಟ್ಟು ಕೆಲಸದವ್ರನ್ನ ಅಂತೇಳ್ಬಿಟ್ಟು ಲಾಸ್ಟ್ ಮೂಮೆಂಟಾಗಿ ಕೈ ಕೊಟ್ಬಿಟ್ಲು. ಈಗ ನಾನು ಬೇರೆ ದಾರಿಲ್ಲ, ಇವ್ರ ಹತ್ರ ದುಡ್ಡು ವಸೂಲಿ ಮಾಡಲೇಬೇಕು. ಏಯ್, ಏನು ಮಾಡ್ತಾ ಇದ್ದೀರಾ ಮನೆ ಕೆಲಸ ಮಾಡ್ದಂಗೆ? ಬನ್ನಿ ಇಲ್ಲಿ. ಹಾಂ ಹೇಳಿ ಮೇಡಮ್ ಅವರೇ. ನಿಮ್ಮನ್ನ ಬೇರೆ ಯಾರಿಗೋ ಮನೆಗೋ ಕೆಲಸ ಕಳಿಸ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ನಿಮ್ಮ ಥರ ನೋಡಿ ಅವ್ರು ಬೇಡ ಅಂತ ಅಂದಿರ್ತಾರೆ. ನೀವೇನು 10 ಪೈಸದ ಕೆಲಸ ಮಾಡಲ್ಲ ಅಂತ ಎಲ್ಲ ಅವರಿಗೂ ಗೊತ್ತಾಗಿರಬೇಕು. ಛೇ, ಅವ್ರಿಗೆ ಬೇರೆ ಕೆಲಸದವ್ರು ಸಿಕ್ಕಿದ್ರಂತೆ, ನಿಮ್ಮನ್ನ ಕಳ್ಸೋದೇನು ಬೇಡ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗ್ತೈತೆ, ಇಲ್ಲೇ ಬಿದ್ದಿರ್ರಿ. ಮಗಳೇ, ಇನ್ನು ಅವ್ನಿಗೆ ಹೇಳಿರೋದು ವರ್ಕೌಟ್ ಆಗೈತೆ. ಅಯ್ಯೋ, ನೀವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಮೇಡಮ್ ಅವರೇ, ನಾವು ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಮಾಡಿಕೊಂಡಿದ್ವಿ. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ, ಹೋಗ್ಬೇಕೇನೋ ಅಂತ ಹೇಳ್ಬಿಟ್ಟು. ಈಗ ನೀವು ಹೋಗ್ಬೇಡ ಅಂತ ಹೇಳ್ತಿದ್ರಲ್ಲ, ಬುಡಿ ಮೇಡಮ್ ಅವರೇ ಹೋಗಕ್ಕಿಲ್ಲ. ನೋಡಿ, ನನಗೆ ನನ್ನ ದುಡ್ಡು ವಸೂಲಿ ಮಾಡ್ಕೊಳ್ಳೋ ತನಕ ನನಗೆ ಸಮಾಧಾನ ಅಂತೂ ಆಗಲ್ಲ.
ನನ್ನ ದುಡ್ಡನ್ನ ವಸೂಲಿ ಮಾಡ್ಕೋಬೇಕು ಅಂದರೆ ನೋಡಿ, ನಾಳೆಯಿಂದ ನಿಮ್ಮಿಬ್ರು ಹೊರಗಡೆ ಯಾವ್ದಾನ ಒಂದು ಅಂಗಡಿ ಮನೆಗೋ ಇಲ್ಲಾಂದರೆ ಬೇರೆ ಯಾವ್ದಾದ್ರು ಫ್ಯಾಕ್ಟ್ರಿಗೋ ನಿಮ್ಮನ್ನ ಕೆಲ್ಸಕ್ಕೆ ಕಳಿಸ್ತೀನಿ. ಕೆಲ್ಸಕ್ಕೆ ಕಳಿಸ್ಬಿಟ್ಟು ಪ್ರತಿ ತಿಂಗಳು ನಿಮ್ಮಿಂದ ಬರ್ತೈತಲ್ಲ ದುಡ್ಡು, ಅದನ್ನೆಲ್ಲ ನಾನೇ ಇಸ್ಕೊಂಡು ವಸೂಲಿ ಮಾಡ್ಕೊತೀನಿ. ಆವಾಗ ನನಗೆ 5 ಲಕ್ಷ ವಸೂಲಿ ಆಗ್ತೈತೆ. ಅಲ್ಲಿ ತನಕ ನಿಮ್ಮನ್ನ ಬಿಡಲ್ಲ ನಾನು. ಮೇಡಮ್ ಅವರೇ, ನಮ್ಮನ್ನ ಕೆಲ್ಸಕ್ಕೆ ಕಳಿಸ್ತೀರಿ? ನೀವೇನಂತ ಹೇಳ್ಬಿಟ್ಟು ನಮ್ಮನ್ನ ಕರ್ಸ್ಕೊಂಡಿದ್ದು ಮನೆ ಕೆಲ್ಸಕ್ಕೆ ಅಂತ ತಾನೇ? ಆ ಮನೆ ಕೆಲಸನ ನೀವು ಸರಿಯಾಗಿ ಮಾಡಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಲಿ? ನನಗೆ ದುಡ್ಡು ಅಷ್ಟೇ ಮುಖ್ಯ. ನಿಮ್ಮನ್ನ ಫಸ್ಟು ಕೆಲ್ಸಕ್ಕೆ ಕಳಿಸ್ತೀನಿ. ನಿಮ್ಮಿಬ್ರಿಗೆ ಬರ್ತೈತಲ್ಲ ಸಂಬಳ, ಆ ಸಂಬಳನ ಬಳಸ್ಕೊಂಡು ನಾನೇನೇ ಬೇರೆ ಕೆಲಸದವ್ರನ್ನ ಇಟ್ಕೊತೀನಿ. ನಿಮ್ಮನ್ನ ಇಟ್ಕೊಂಡ್ರು ವೇಸ್ಟೇ ಅಂತ ಗೊತ್ತಾಗೈತೆ. 10 ಪೈಸದ ಕೆಲಸ ಮಾಡಲ್ಲ. ಮನೆಗೆ ಅದೇನು ಕೆಲಸ ಮಾಡ್ತಾಯಿದ್ರಲ್ಲ, ಉಣ್ಕೊಂಡು ಓಡಾಡ್ತಾಯಿದ್ರು ನನಗೆ ಗೊತ್ತಿಲ್ಲ. ನೋಡಿ, ನಾನು ಹೇಳ್ದಷ್ಟು ಮಾಡ್ಬೇಕಷ್ಟೇ. ನಿಮ್ಮನ್ನು ಯಾವುದಾದ್ರೂ ಒಂದು ಅಂಗಡಿಗೆ ಸೇರಿಸ್ತೀನಿ ಕೆಲಸಕ್ಕೆ. ಮುಚ್ಕೊಂಡು ಹೋಗಿ ಬರಬೇಕು. ನಾನು ಸಂಬಳ ಇಸ್ಕೊತೀನಿ, ನಿಮ್ಮಿಬ್ರು ಸಂಬಳನ. ಇದೇನಮ್ಮಿ ಹಿಂಗಾಯ್ತು? ಅವ್ನಿಗೇನಂತ ಹೇಳ್ಬಿಟ್ಟು ಬಂದಿದ್ದೆ ನೀನು? ನಮ್ಮನ್ನ ಬುಡ್ಸು ಹಳ್ಳಿ ಕಳಿಸು ಅಂತ ಹೇಳ್ಬಿಟ್ಟು ಬರೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಹೇಳ್ಬಿಟ್ಟು ಬಂದಿದೆ? ಈಗ ನೋಡ್ರೆ ಈಚೆ ಕಡೆ ದುಡಿಯೋಕೆ ಹೋಗ್ಬೇಕಂತೆ. ಮನೆ ಒಳಗಡೆನೇ ನಮ್ಮ ಕೈ ದುಡಿಯೋಕ್ಕಾಯ್ತಿಲ್ಲ. ಸಾಕಾಗಿ ಹೋಗ್ಬಿಟ್ಟೈತೆ ನಮ್ಮ ಜನ್ಮಕ್ಕೆ. ಅಂತಂದ್ರಾಗ ಇವಾಗ ಈಚೆ ಕಡೆ ಹೋಗ್ಬಿಟ್ಟು ದುಡಿಬೇಕು ಅಂತಂದ್ರೆ ಆಯ್ತದೆ ನಮ್ಮಿ? ಈಚೆ ಕಡೆಗೆ ಹೋಗಿ ದುಡಿಯೋಕ್ಕೆ ಯವ್ವ ನಾವು ದುಡಿಬೇಕಂತೆ ಸಂಬಳ ಎಲ್ಲ ಇಳಿಸ್ಕೊತಾಳಂತೆ. ಅಮ್ಮಿ, ಈ ಪ್ಯಾಟೆನಾಗ ದುಡಿಯೋದೇನು ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟ? ಇನ್ನು 7 ವರ್ಷ ದುಡಿದ್ಬಿಟ್ಟು ಯಮ್ಮಂಗೆ ನಾವು ಸಾಲ ತೀರಿಸ್ಬೇಕು ಹೇಳು? ಯವ್ವ ಹೆಂಗನ ಮಾಡಿ ಓಡೋಗನ ಅಂದರೂ ಬಿಡೋಕ್ಕಿಲ್ಲ. ನಮ್ಗೆ ಯಾಕೆ ಇಂಥ ಗತಿ ಬಂತು ನಾ ಕಾಣೆ. ಯವ್ವ ನನಗಂತೂ ಆಯ್ತಿಲ್ಲ ಕಣ್ಮಗಳೇ, ಆಯ್ತಿಲ್ಲ. ಹೆಂಗನ ಮಾಡಿ ತಪ್ಪಿಸ್ಕೊಳ್ಳಿ ಅಂದರೆ ಆಯ್ತಾನೂ ಇಲ್ಲ. ನನ್ನ ಮಗಂಗೆ ಹೇಳಿದ್ರು ಬಿಡಿಸಿಲ್ವಲ್ಲ ನಿಮ್ಮನ್ನ, ಲೆಕ್ಕ ಹಾಕು. ನನಗೂ ಅದೇ ನೀ ಅರ್ಥ ಆಯ್ತಿಲ್ಲ ಕಣಮ್ಮ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನಾರ ಮಾಡಬೇಕು, ಏನಾರ ಒಂದು ಮಾಡಿ ಯೋಚನೆ ಮಾಡೋಣ ಇರು. ನಾನು ಯೋಚನೆ ಮಾಡ್ತೀನಿ. ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಏನಾರ ಒಂದು ಪ್ಲಾನ್ ಮಾಡೋಣ. ಸರಿ ನೋಡಿ ಅಮ್ಮ, ಇನ್ನೇನು ಇವಾಗ ಅಡುಗೆ ಕೆಲಸ ಎಲ್ಲ ಅರ್ಧಂಬರ್ದಾಗೈತಲ್ಲ, ಅಡುಗೆ ಎಲ್ಲ ಕೆಲಸನೂ ಪೂರ್ತಿ ಮಾಡಿಬಿಟ್ಟು ಮುಗಿಸ್ಬಿಡೋಣ. ಬಾ, ನಮ್ಗಿನ್ನೂ ಯಾಕೋ ಕರ್ಮ ಕಳೆದಿಲ್ಲ ಅನ್ನಿಸ್ತದೆ. ಬಾ ಬಾ. ಇದು ಯಾರು ಬರೆದ ಕಥೆಯೋ, ನಮ್ಮಮ್ಮಂಗೂ ನಂಗೂ ಬಂದ ವ್ಯಥೆಯೋ, ಕೊನೆಯೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ.